ಇನ್ನು ಬಿಬಿಎಂಪಿ ಸಹಾಯಕ ಆಯುಕ್ತರ ವಿರುದ್ಧ ಲೈಂಗಿಕ ನಿಂದನೆಯ ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಸೊ ಬಿಬಿಎಂಪಿ ಕೇಂದ್ರ ಕಚೇರಿಯ ಸಿಬ್ಬಂದಿಗೆ ಕಿರುಕುಳ ಕೊಟ್ಟಿರತಕ್ಕಂಥ ಆರೋಪ. ಆಸ್ತಿ ವಿಭಾಗದ ಸಹಾಯಕ ಆಯುಕ್ತ ಶ್ರೀನಿವಾಸ ಮೂರ್ತಿ ಅವರೇನೋ ಇತರ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪ. ಬಿಬಿಎಂಪಿ ಕೇಂದ್ರ ಕಚೇರಿಯ ಸಿಬ್ಬಂದಿಗೆ ಈ ರೀತಿ ಕಿರುಕುಳ ಕೊಟ್ಟಿದ್ದಾರಂತೆ. ಕೊಠಡಿಗೆ ಕರೆಸಿ ಸಿಬ್ಬಂದಿಗೆ ಲೈಂಗಿಕವಾಗಿ ನಿಂದನೆ ಮಾಡಿದ್ದಾರೆ ಅಂತ ಈಗ ಅಧಿಕಾರಿ ವಿರುದ್ಧ ಮಹಿಳಾ ಸಿಬ್ಬಂದಿ ದೂರನ್ನು ಕೊಟ್ಟಿದ್ದಾರೆ. ಆಮೇಲೆ ರಾಜಿ ಸಂಧಾನ ಕೂಡ ಮಾಡಲಾಯಿತು. ರಾಜಿ ಸಂಧಾನದ ವೇಳೆ ಅಧಿಕಾರಿ ಮತ್ತು ಮಹಿಳಾ ಸಿಬ್ಬಂದಿಯ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಈಗ ದೂರನ್ನು ಕೊಟ್ಟಿರೋದ್ರಿಂದ ಈ ದೂರಿಗೆ ಯಾವ ರೀತಿ ಅವರು ಪ್ರತಿಕ್ರಿಯೆ ಕೊಡ್ತಾರೆ, ಏನು ಕ್ರಮ ತಗೋತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕು. ಸಿಸಿಟಿವಿ ಫುಟೇಜ್ ಇದು ಸಾಕ್ಷಿ ಇದೆ ಸರ್. ಹೌದು ಸರ್, ಹೋದಾಗ ನೋಡ್ಕೊಳ್ಳೋದಕ್ಕೆ ಹೇಳಿದ್ರು ಸರ್. ಅವ್ರ ಜೊತೆನಲ್ಲಿ ಹೋಗಿ ಚೆಕ್ಅಪ್ ಮಾಡ್ಸ್ಕೊಂಡ್ ಬಂದೆ ಸರ್. ನಾನು ಆಯ್ತಮ್ಮ, ದಯವಿಟ್ಟು ಸಿಸಿಟಿವಿ ನಾನ್ ಕರ್ಕೊಂಡ್ ಬಂದಿರೋದು ಕೆಲಸದಿಂದ ತೆಗಿತೀನಿ ಅಂತ ಹೇಳಿದ್ದಾರೆ. ಸಿಸಿಟಿವಿ ಫುಟೇಜ್ ಇದು ಸಾಕ್ಷಿ ಇದೆ ಸರ್. ಹೌದು ಸರ್, ಹೋದಾಗ ನೋಡ್ಕೊಳ್ಳೋದಕ್ಕೆ ಹೇಳಿದ್ರು ಸರ್. ಅವ್ರ ಜೊತೆನಲ್ಲಿ ಹೋಗಿ ಚೆಕ್ಅಪ್ ಮಾಡ್ಸ್ಕೊಂಡ್ ಬಂದೆ ಸರ್. ನಾನು ಆಯ್ತಮ್ಮ, ದಯವಿಟ್ಟು ಸಿಸಿಟಿವಿ ನಾನ್ ಕರ್ಕೊಂಡ್ ಬಂದಿರೋದು ಕೆಲಸದಿಂದ ತೆಗಿತೀನಿ ಅಂತ ಹೇಳಿದ್ದಾರೆ. ಇದು ಇನ್ಕಂಪ್ಲೀಟ್ ಇದು ವಿಡಿಯೋ. ಇದು ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಟಿ ಬೇಕು. ಆ್ಯಕ್ಚುಲಿ ಏನೋ ಸಂಧಾನ ನಡೀತಾ ಇದೆ, ಅದರಲ್ಲಿ ಅವ್ರೇನೋ ಒಂದು ಆರೋಪ ಮಾಡ್ತಾರೆ, CCTV ಫುಟೇಜ್ ತೊಗೊಂಬ ಅಂತಾರೆ. ಬಟ್ ಇರೋಂತಹ ವಿಚಾರ, BBMP ಸಹಾಯಕ ಆಯುಕ್ತರು ಒಬ್ಬ ಸಿಬ್ಬಂದಿಗೆ ಲೈಂಗಿಕವಾಗಿ ನಿಂದನೆ ಮಾಡಿದ್ದಾರೆ. ಯಾರಿಗೆ? BBMP ಕೇಂದ್ರ ಕಚೇರಿಯ ಸಿಬ್ಬಂದಿ, ಈ ಲೇಡಿ ಇಲ್ಲಿ ನಿಂತಿರೋರು, ಅವ್ರಿಗೆ ಈ ರೀತಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪ. ಆಯ್ತಮ್ಮ, ದಯವಿಟ್ಟು ಸಿಸಿಟಿವಿ ನಾನ್ ಕರ್ಕೊಂಡ್ ಬಂದಿರೋದು ಕೆಲಸದಿಂದ ತೆಗಿತೀನಿ ಅಂತ ಹೇಳಿದ್ದಾರೆ. ಅಮ್ಮ, ಸಿಸಿಟಿವಿ ಫುಟೇಜ್ ಇದು ಸಾಕ್ಷಿ ಇದೆ ಸರ್.